ಇದ್ದೀರಾ ರವಿ ವ್ಲಾಗ್ಸ್ ನೆಲಮಂಗಲ ಗುರು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಡೇ ಸ್ಟಂಪ್ ನೋಡ್ಕೊಂಡ್ಬಂದ್ಬಿಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇಂಡಿಯಾ ವರ್ಸಸ್ ಬಾಂಗ್ಲಾ ಗುರು. ಎಂತ ಬೌಲಿಂಗ್ ಹಾಕಿದ್ರೆ ಇವತ್ತು. ಬುಮ್ರಾ ಸರಿಯಾಗಿ ಕಾಟನೇ ಕೊಟ್ಟಾಕ್ಬಿಟ್ಟವ್ರೆ. ಒಂಚೂರು ಇಂಚೂರು ಅಂತಾರ ಹಾಕಿದ್ ಮೊದಲನೇ ಬೌಲೇ ವಿಕೆಟ್ ಬಿದ್ದೋಗ್ಬಿಡ್ಬೇಕು. ಮೊದಲನೇ ಓವರಲ್ಲಿ ಅವನ ಅಜ್ಜಿ ಏನನ್ನ ಆಗಲಿ, ನನ್ನ ಮಗಂದು ಏನಾದರೂ ಆಗಲಿ ನನಗೆ ವಿಕೆಟ್ ಬಿದ್ದುಬಿಡ್ಬೇಕು ಅನ್ನೋ ರೇಂಜಲ್ಲಿ ಹಾಕ್ತಾರೆ. ಮೊದಲನೇ ಓವರಲ್ಲಿ ವಿಕೆಟ್ ಟಕ್ 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 ಅಂತ ಬಿದ್ದೋಗ್ಬಿಡಿದೆ. ಅದರಲ್ಲೂ ನಮ್ಮ ಸಿರಾಜ್ ಅಣ್ಣನು ಇವತ್ತು ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಆಕಾಶ್ ದೀಪ್ ಕೂಡ ಭಯಂಕರವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇವತ್ತು. ನೋಡು, ಆಕಾಶ್ ದೀಪ್ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ 21 1 ವಿಕೆಟ್, 22 ರನ್ಗೆ 1 ವಿಕೆಟ್, 2 ಬ್ಯಾಕ್ ಟು ಬ್ಯಾಕ್ ಟಕ್ ಟಕ್ ಅಂತ ಹಂಗೆ ವಿಕೆಟ್ ಪಟ್ ಅಂತ ಬಿದ್ದೋಯ್ತು. ಅದೊಂದು ಸಖತ್ತಾಗಿ ಇಷ್ಟ ಆಯಿತು. ಇನ್ನು ಬುಮ್ರನ್ ಮಾತು ಕೇಳಬೇಕಾ, ಅಗ್ರೆಸಿವ್ ಆಗಿ ಆಡೋದು ಅಂತಂದ್ರೆ ಬುಮ್ರಾನೇ. ಬೌಲಿಂಗ್ ಅಂತ ಬಂತು ಅಂದರೆ ಅದರಲ್ಲೂ ಮೊದಲನೇ ಓವರಲ್ಲೇ ಪಟ್ ಅಂತ ವಿಕೆಟ್ ಬೀಳಿಸಿ ಟಕ್ ಟಕ್ ಅಂತ 4 ವಿಕೆಟ್, ಮೇಜರ್ ವಿಕೆಟ್, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಜಡ್ಡು ಕೂಡ ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಇಂಡಿಯಾ ಲೀಡ್ ಅಲ್ಲಿ ಇತ್ತು. ಎಷ್ಟು ರನ್ ಕೊಟ್ಟಿದ್ದಾರೆ? 308 ಟೋಟಲ್. 376 ರನ್ಗೆ ಆಲ್ ಔಟ್ ಆಗಿರೋ ಇಂಡಿಯಾ, ನಮ್ಮ ಬಾಂಗ್ಲಾ ಅವರು ಪರ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. 149ಗೆ ಆಲ್ಔಟ್. ಎಷ್ಟೇ 149ಗೆ ಆಲ್ ಔಟ್ ಮಾಡಿ ಬಿಸಾಕಿದ್ದಾರೆ. ಬುಮ್ರನ್ ಪರ್ಫಾರ್ಮೆನ್ಸ್ ಹೈ ಲೆವೆಲ್ ಇವತ್ತು. ಅದರಲ್ಲಿ ಸಕ್ಕತ್ತಾಗಿ ಬೌಲಿಂಗ್ ಪರ್ಫಾರ್ಮ್ ಮಾಡಿದ್ದಾರೆ ಬುಮ್ರಾ, ಸಿರಾಜ್, ಆಕಾಶ್ದೀಪ್, ಜಡ್ಡು ಭಯಂಕರ ಬೌಲಿಂಗ್ ಮಾಡಿದ್ದಾರೆ. ಒಂದು ಕಡೆ ಬಾಂಗ್ಲಾದವ್ರು ಕುಸಿತ ಕಂಡು ನೋಡಿ ನಮ್ಮ ಇಂಡಿಯಾ ಅವರು ನೆಕ್ಸ್ಟು 308 ರನ್ ಲೀಡಲ್ಲಿ ಅವ್ರಿಗೂ. ನಿಜ ನನಗನ್ಸುತ್ತೆ ಈ ಮಟ್ಟಕ್ಕೆ ಇನ್ನು ಈ ನೆಕ್ಸ್ಟ್ ಇನ್ನೊಂದು ದಿವಸದಲ್ಲಿ ಇಷ್ಟು ರನ್ನ ಹೊಡಿತಾರ ಬಾಂಗ್ಲವರು ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇನ್ನು ನಾವು ಆಡ್ತಾ ಇದ್ದೀವಿ, ಇನ್ನು ಆಡಿ ನಾವು ಆಫ್ ಡೇ ಅವ್ರಿಗೆ ಕೊಡಬೇಕು, ಆಮೇಲೆ ಅವ್ರು ಪರ್ಫಾರ್ಮ್ ಮಾಡಿ ಈ ರನ್ನ ಚೇಸ್ ಮಾಡಬೇಕು. ನನಗನ್ಸುತ್ತೆ ಇದು ಆಗದಿರೋ ಮಾತು ಅಂತಾನೆ ಅನ್ಕೊಂಬಿಡಿ. ಏನು ಮಾಡೋಕ್ಕಾಗಲ್ಲ. ಬಾಂಗ್ಲಾ ಅವರ ಸ್ಥಿತಿ ಇವತ್ತು ನೋಡ್ರೆ ಅನ್ನೋ ಥರ ಆಗಿದೆ. 308 ರನ್ ಲೀಡ್ ಇರೋ ತಮಾಷೆ ಅಂತಲ್ಲ. ಇನ್ನು ನಮ್ಮ ಸೆಕೆಂಡ್ ಇದರಲ್ಲಿ ಇಂಡಿಯಾ ಬ್ಯಾಟಿಂಗ್ ನೋಡಿದ್ರೆ ಅದೇ ಬೇಜಾರು. ಒಂದೊಳ್ಳೆ ಪರ್ಫಾರ್ಮ್ ಬರಲಿ ಅಂತ ಕಾಯ್ದಾ ಇದೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಯಿಂದ. ಬಟ್ ಆ್ಯಸ್ ಯೂಶುವಲ್ ರೋಹಿತ್ ಶರ್ಮಾ 5, ವಿರಾಟ್ ಕೊಹ್ಲಿ 17. ಅದೊಂದು ಬೇಜಾರು. ಒಂದೇ ಒಂದು ಪರ್ಫಾರ್ಮ್ ನೋಡೋಕೆ ಕಾಯ್ತಾ ಇದ್ದೀನಿ ನಾನು. ಇಬ್ಬರಲ್ಲಿ ಯಾರಾದರೂ ಒಂದು ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರಲಿ ಅಂತ. ಸೊ ಅದು ಬರೋದು ಡೌಟ್ ಅಂತಾನೆ ಅನ್ಕೊಳ್ಳಿ. ಸೊ ಇದಾಗಿದೆ ಇವತ್ತಿನ ಅಪ್ಡೇಟ್. ಸಿಗೋಣ ಮುಂದಿನ ನೋಡೋದಲ್ಲಿ. ಬಾಯ್.